ಸರ್, ಬೆಂಗಳೂರು ಅರಮನೆನ ಸರ್ಕಾರ ತನ್ನ ವಶಕ್ಕೆ ಪ್ರಯತ್ನ ಪಡ್ತಾ ಇದೆ. ಅಲ್ಲ, ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಂಥ ಸಂದರ್ಭಗಳಲ್ಲೆಲ್ಲ ಸುಮ್ಮನೆ ಅನಾವಶ್ಯಕವಾಗಿ ಅರಮನೆ ವಿಚಾರದಲ್ಲಿ ಜನರಲ್ಲಿ ಗೊಂದಲ ಮೂಡಿಸುವಂಥದ್ದು, ಅಪನಂಬಿಕೆ ಮೂಡಿಸುವಂಥದ್ದು ಮಾಡ್ತಾರೆ. ಒಳ್ಳೆಯದಲ್ಲ. ಯಾಕೆಂದರೆ ಕೋರ್ಟ್ ಕೊಟ್ಟಂಥ ತೀರ್ಮಾನ. ಹಾಗಾದರೆ ಸರ್ಕಾರಕ್ಕೆ ಕೋರ್ಟ್ ಬಗ್ಗೆ ಗೌರವ ಇಲ್ವಾ? ಸರ್ಕಾರದ ತೀರ್ಮಾನಗಳ ಬಗ್ಗೆ ಸರ್ಕಾರಕ್ಕೆ ತೀರ್ಮಾನ ಇಲ್ಲ. ಹಾಗಾಗಿ ಇದು ಅದಕ್ಕೋಸ್ಕರವೇ ಇವತ್ತು ಅದನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ತಾವು ಸುಗ್ರೀವಾಜ್ಞೆ ತಗೊಂಬಂದಿದ್ದೀರಿ. ಹಾಗಾಗಿ ತಾವು ಮಾತಾಡ್ಬೋದಾಗಿತ್ತು. ಮಹಾರಾಣಿಯವ್ರನ್ನ, ಯದುವಂಶದ ಸಂಬಂಧಪಟ್ಟವ್ರನ್ನ ಕೂರಿಸಿ ಒಂದೇನಾದ್ರು ಒಂದು ಸೆಟಲ್ಮೆಂಟ್ ಮಾಡ್ಕೋಬೋದಾಗಿತ್ತು. ಬಟ್ ಅದು ಯಾವುದಕ್ಕೂ ಅವಕಾಶ ಕೊಡದೆ ನನ್ನ ಹತ್ರ ಅಧಿಕಾರ ಇದೆ ಅಂತ ಅಂದ್ಬಿಟ್ಟು ತಾವು ಸುಗ್ರೀವಾಜ್ಞೆ ತಂದಿರುವಂಥದ್ದು ಯಾರು ಒಪ್ಪುವಂಥದ್ದಲ್ಲ. ಇದು ಸರ್, ಒಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿ ಪಾಳಯದಲ್ಲಿ ಸಾಕಷ್ಟು ಬಣಬಡಿದಾಟ ಆಗ್ತಾ ಇದೆ. ಮುಗಿಸ್ಬಿಟ್ಟು ಸಿದ್ದರಾಮಯ್ಯ ಬಂದಾಗೆಲ್ಲ ಮೈಸೂರು ಅರಮನೆ ವಿರುದ್ಧ ಹೋರಾಟ ಮಾಡ್ತಾನೆ ಇರ್ತಾರೆ. ಅದರೀಗ ಯಾವ ವರಿಷ್ಠರೇ, ಯಾವ ಪಾರ್ಟಿಲೂ ಯಾವ ವರಿಷ್ಠರೇ, ಎಲ್ಲ ಡಿಮ್ಮಿ ವರಿಷ್ಠರುಗಳು. ಯಾರೋ ಹೇಳ್ಕೊಟ್ಟು ಮಾತು ಬಂದು ಇಲ್ಲಿ ಹೇಳೋವಂಥ ವರಿಷ್ಠರುಗಳೇ ಎಲ್ಲ ಪಾರ್ಟಿಲೂ ಇರೋ. ಇಲ್ಲ ರೀ, BJP ಯಾವ ಶಿಸ್ತಿನ ಪಾರ್ಟಿ, ಕ್ಲೀನ್ ಪಾರ್ಟಿ ಅಂತಿದ್ರು. ಈಗ ಅದರಷ್ಟು ಕರಪ್ಷನ್ ಎಲ್ಲೂ ಇಲ್ಲ. ಸುಳ್ಳು ಹೇಳೋರು ಎಲ್ಲೂ ಇಲ್ಲ. ವಿಜಯೇಂದ್ರ ಅಧ್ಯಕ್ಷರಾದ್ಮೇಲೆ ಈ ಥರದ್ದೆಲ್ಲ ಕ್ರಿಯೇಟ್ ಆಗ್ತಾ ಇರೋದಲ್ಲ ಸರ್? ರಾಮ 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 ನೋಡಿ, ಯಾರಿಗೆ ಅಯ್ಯೋ ರಾಮ, ನಾವೇನು ಲಂಡನ್ ಅವ್ರೇನ್ರಿ? ವಿಜಯೇಂದ್ರ ಯಾರು, ಯಡಿಯೂರಪ್ಪ ಯಾರು, ಇನ್ನೊಬ್ಬ ಯಾರು ಗೊತ್ತಿಲ್ವಾ? ಜನಕ್ಕೆ ಗೊತ್ತಿಲ್ಲೇನ್ರಿ? ಗೊತ್ತಿದೆ ಅಲ್ಲ. ನಡ್ಸಕ್ಕೆ ಬಿಡ್ತಾ ಇಲ್ವಲ್ಲ ಯತ್ನಾಳ್ ಗುಂಪು. ಪಡ ಅಂತಾನಲ್ಲ ಒಬ್ಬ. ಯಾರು ಸರ್? ಇದು ನೋಡಿ, ಡೆಮಾಕ್ರಸಿಲಿ ತಿಳ್ಕೊಳ್ಳಿ, ನಾಯಕ ಅವನ ಜೊತೆಗೆ ಇರ್ತಾರಲ್ಲ ಜನ, ಅವರ ಬಲದಿಂದ ಬಲ ಆಗ್ತಾನೆ. ಬಲಹೀನರು ಅವ್ರ ಜೊತೆಗಿದ್ದಾಗ ಅವನು ಬಲಹೀನ ಆಗ್ತಾನೆ. ದಿಸ್ ಈಸ್ ನಮ್ಮ ಡೆಮಾಕ್ರಸಿಲಿ ಇರುವಂಥ. ನಿಮ್ಮ ಪ್ರಕಾರ ಅಧ್ಯಕ್ಷರ ಚುನಾವಣೆ ಆಗಬೇಕಾ? ನಿಮ್ಮ ಪ್ರಕಾರ ಅಧ್ಯಕ್ಷರ ಚುನಾವಣೆ ಡೆಮಾಕ್ರೆಟಿಕ್ ಆಗಿ ಆಗಬೇಕಾ? ಪಕ್ಷದಲ್ಲಿ ಡೆಮಾಕ್ರೆಟಿಕ್ ಆಗಬೇಕು. ಡೆಮಾಕ್ರೆಟಿಕ್ ಆಗಿ. ಸರ್, ಈಗ ಮೂಡ ವಿಚಾರದಲ್ಲಿ GT ದೇವೇಗೌಡರ ಹೆಸರು ಕೂಡ ಬರ್ತಾ ಇದೆ. ಯತ್ನಾಳ್ ಅವರು ಕೂಡ GT ದೇವೇಗೌಡರ ಪಾತ್ರ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್. ಅಲ್ಲ, GT ದೇವೇಗೌಡರು ಒಂದ್ ಕಡೆ ವರಿಷ್ಠರ ಮೇಲೆ ಸಡ್ಡು ಹೊಡಿತಾ ಇದ್ದಾರೆ. ದಮ್ ಬೇಕು, ಬೇರೆ ತರ ದಮ್ಮು ಅನ್ನೋ ವಿಚಾರ ಎಲ್ಲ ಮಾತಾಡ್ತಾ ಇದ್ದಾರೆ. ಅವರು ಈಗ ಅವ್ರದ್ದು ಮೂಡ ಸೈಟ್ ಹಗರಣ ತಪ್ಪಿಸ್ಕೊಳ್ಳೋಕ್ಕೆ ಅವ್ರ ಕುಟುಂಬದ್ದು, ಅದರಲ್ಲಿ ನಮ್ಮ ಹರೀಶ್ ಗೌಡ ಇಲ್ಲ, ಅವ್ರ ಮಗ ಇದ್ದಾನೆಲ್ಲ, ನಮ್ಮ ಹುಣಸೂರು MLA ಅವನಿಲ್ಲ. ಈ GT ದೇವೇಗೌಡದೇನೇನೋ ಹಗರಣ ಇದೆ, ಅದನ್ನು ತಪ್ಪಿಸ್ಕೊಳ್ಳೋಕ್ಕೆ ಸಿದ್ದರಾಮಯ್ಯನ ಮೆಚ್ಚೋಕ್ಕೆ ಎಲ್ಲರಿಗೂ ಬೈತಾರೆ. ಸಿದ್ದರಾಮಯ್ಯನ ಮೆಚ್ಚಿಸೋ ಭಾಷೆ ಅಷ್ಟೇ ಅದು. ಯಾರು ಗೌರವವಾಗಿ ಬದುಕು ಮಾಡುವಂಥದ್ದಕ್ಕೆ, ಹೆಂಡತಿ ಮಕ್ಕಳನ್ನ ಕಟ್ಕೊಂಡು ಗೌರವವಾಗಿ ಒಂದು ಗೂಡು ಕಟ್ಕೊಳ್ಳಿಕ್ಕೆ, ಒಂದು ನಿವೇಶನ ಕೊಡುವಂಥದ್ದಕ್ಕೆ ಅದು ನೀವೇ 14 ಸೈಟ್ ತೊಗೊಂಬಿಟ್ರಿ. ಹಿಂಗೆ ನೀವೇ ಅದಕ್ಕೆ ಎಷ್ಟು ಬೆಲೆ ಕೊಟ್ಟಿದ್ದೀರಾ? 21,000 ರೂಪಾಯಿ. ಅಯ್ಯಪ್ಪ, ಎಷ್ಟಾಯ್ತು ಒಂದು ಸೈಟ್ಗೆ? ಎಷ್ಟಾಯ್ತು ಈಗ? ಸರ್, ಈಗ ಅಕ್ರಮದಲ್ಲಿ CM ಅವರ ಒಂದು ಪ್ರಭಾವ ಅಥವಾ ಲೋಪ ಏನಿಲ್ಲ, ಅಧಿಕಾರಿಗಳ ಲೋಪ ಮೇಲೆ ಕಂಡು ಬಂದಿದೆ ಅಂತಕ್ಕಂಥದ್ದು ಲೋಕಾಯುಕ್ತ ಪೊಲೀಸರ ಒಂದು ತನಿಖೆಯಲ್ಲಿ ಕಂಡು ಬಂದಿರ್ತಕ್ಕಂಥ. ಹಾಗಾಗಿ ಅವರು ಕೊಡಕ್ಕೆ ಮುಂದಾಗಿದ್ದಾರೆ. ಲೋಕಾಯುಕ್ತರು ಯಾವುದನ್ನು ಕೂಡ ಸರಿಯಾಗಿ ಪರಾಮರ್ಶೆ ಮಾಡಿಲ್ಲ. ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟ್ರು ಮತ್ತು UD ಮಿನಿಸ್ಟರ್ ಸುರೇಶ್ ಯಾರವರು
ಬೈರತಿ ಅವರಿಬ್ಬರೂ ಮಾತುಕತೆ ಅವ್ರು ಪ್ರೆಸ್ ಮೀಟ್ ಮಾಡ್ತಾ ಇರುವಾಗ ಸಿದ್ದರಾಮಯ್ಯನವರು ಮೂಡಾದ ವಿಚಾರದಲ್ಲಿ ಇವರೇ ಹಿಂದ್ಗಡೆಯಿಂದ ಹೇಳ್ಕೊಟ್ರಲ್ಲ, ಇಲ್ಲೆಲ್ಲ ನನಗೆ 62 ಕೋಟಿ ಬರಬೇಕು ಅಂಥೇಳಿ. ಅದನ್ನೇ ಗಮನಿಸ್ತಾ ಇಲ್ಲ ಲೋಕಾಯುಕ್ತ. ಅದನ್ನು ಗಮನಿಸಿದಾಗ ಏನಾಗುತ್ತೆ ಅಂತಂದರೆ ಇಟ್ ಇಸ್ ಎ ಸ್ಟ್ರೇಟ್ ಇಂಟರ್ವೆನ್ಷನ್ ಆಫ್ ಚೀಫ್ ಮಿನಿಸ್ಟರ್. ಅರೆ 62 ಕೋಟಿ ಅಂತ ನೀವೇ ಹೇಳ್ತಾ ಇದ್ದೀರಿ 3 ಎಕರೆಗೆ. ನೀವೇ ಹೇಳಿದ್ಮೇಲೆ ಅಲ್ಲಿಗೇನಾಯಿತು? ಎಸ್, ಯು ಆರ್ ಆಲ್ಸೋ ಎ ಪಾರ್ಟಿ ಫಾರ್ ಆಲ್ ದಿಸ್ ಕರಪ್ಷನ್ ಚಾರ್ಜಸ್. ಸರ್, ಈಗ ಅಧ್ಯಕ್ಷರ ಚುನಾವಣೆ ನಡೆಯುತ್ತೆ. ಮೈಕ್ರೋ ಫೈನಾನ್ಸ್ ಇದೆಯಲ್ಲ ಸರ್, ಮೈಕ್ರೋ ಫೈನಾನ್ಸ್ ರೋಡ್ ರಾಬರಿ ಆಗ್ತಾ ಇದೆ, ಕಳ್ಳತನಗಳು ಹೋಮ್ ಮಿನಿಸ್ಟರ್ ಏನು ಮಾಡ್ತಾರೆ ಸರ್? ನೋಡಿ, ಎಲ್ಲನೂ ನೋಡ್ತಾ ಇದ್ರೆ ಇಲ್ಲಿ ಸರ್ಕಾರ ಇಲ್ಲ ಅಂತ ಅನಿಸುತ್ತೆ. ಈಗ ಬೇಕಾದಷ್ಟು, ಯಾಕೆಂದರೆ ಪೊಲೀಸ್ ವೆರಿ ಇಂಪಾರ್ಟೆಂಟ್. ನಾನು ಮೊಯ್ಲಿಯವರು ಸರ್ಕಾರದಿಂದ ಪ್ರತಿಪಾದನೆ ಮಾಡ್ತಾ ಬಂದಿರುವಂಥ ಏನಂದರೆ ಪೊಲೀಸ್ ಇಲಾಖೆ ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಸರ್ಕಾರದ ಅಧಿಕಾರಿಗಳಾಗಬೇಕು. ಯಾರೋ MLA ಅಧಿಕಾರಿಗಳಾಗಬಾರ್ದವರು, ಯಾರೋ ಜಿ ಹುಜೂರ್ ಮಂತ್ರಿಗೆ ಅನ್ನೋರು ಆಗಬಾರ್ದು.